प्यारे मित्रों, आप सभी को आपके यूट्यूब चैनल रवि कुमार अनुफॉर एजुकेशन में आपका स्वागत है। बच्चों, आज हम इस वीडियो में तृतीय भाषा हिंदी विषय के 2020-21 के मॉडल क्वेश्चन पेपर के बारे में थोड़ा सा जानकारी प्राप्त करेंगे। ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ರವಿಕುಮಾರ್ ಅನುಫಾರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ 2020 ಮತ್ತು 2021ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿ ವತಿಯಿಂದ ಈ ವರ್ಷ ಅಂದರೆ 2020-21ನೇ ಸಾಲಿನಲ್ಲಿ ನಡೀತಕ್ಕಂತಹ SSLC ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಈಗಾಗಲೇ ಇಲಾಖೆ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಆ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಯಾವ ರೀತಿ ಇರುತ್ತೆ ಅಂತಕ್ಕಂತಹ ಮಾಹಿತಿಯನ್ನು, ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಏಕೆಂದರೆ ಈ ವರ್ಷದ ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದಷ್ಟು ಅಧ್ಯಾಯಗಳನ್ನು ಕೈಬಿಡಲಾಗಿತ್ತು. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಲ್ಲಿ 3 ಗಂಟೆ ಅವಧಿ ಮತ್ತು 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಬನ್ನಿ, ಈ ರೀತಿಯಾಗಿರ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆತ್ಮೀಯರೇ, ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನೀವು ಪಡೆದುಕೊಳ್ಬಹುದು. ಇಲ್ಲಿ ಕೆಲವೊಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪರೀಕ್ಷಾರ್ಥಿयों के लिए ಸಾಮಾನ್ಯ ಸೂಚನಾಯಿ. ಸಾಮಾನ್ಯವಾಗಿ ಎಲ್ಲ ಸೂಚನೆಗಳು ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುತ್ತೆ. ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 38 ಪ್ರಶ್ನೆಗಳಿರ್ತವೆ. ಅದೇ ರೀತಿಯಾಗಿ ನೀವು ಪ್ರಮುಖವಾಗಿ ನೋಡಬೇಕಾಗಿರ್ತಕ್ಕಂಥದ್ದು 5ನೇ ಒಂದು ಸೂಚನೆ. प्रश्नों के उत्तर देने के लिए अधिकतम समय इस पृष्ठ के ऊपर भी दिया गया है, जिसमें प्रश्न पत्र पढ़ने का 15 मिनट भी शामिल है. ನೀವೇನು 3 ಗಂಟೆ ಅವಧಿ ಇದೆ, ಆ 3 ಗಂಟೆ ಅವಧಿಯಲ್ಲೇ ಈ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಲಿಕ್ಕೆ ನಿಮಗೆ 15 ನಿಮಿಷಗಳ ಅವಧಿಯನ್ನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಸೇರಿಸಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆಗಳಿಗೆ ಬರೋದಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವಲ್ಪ ಗಮನವಿಟ್ಟು ನೋಡ್ತಾ ಹೋಗಿ. ಈ ವರ್ಷದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು, ಈ ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಇದೇ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಅಥವಾ ಉತ್ತರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಬನ್ನಿ, ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇ ಪ್ರಶ್ನೆ, जो यहाँ पर पहला प्रश्न है, निम्नलिखित प्रश्नों के लिए 4 विकल्प दिए गए हैं. उनमें से सर्वाधिक उचित विकल्प चुनकर उनके संकेताक्षर सहित पूर्ण रूप से लिखिए. ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರತಿಯೊಂದು ಬಹು ಆಯ್ಕೆಯ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಆ 4 ಆಯ್ಕೆಗಳಲ್ಲಿ ಏನು ಮಾಡಬೇಕು ನೀವು, ಸರ್ವಾಧಿಕ ಅಂದರೆ ಅತ್ಯಂತ ಸಮೀಪವಾಗಿರ್ತಕ್ಕಂತಹ ಮತ್ತು ಉಚಿತವಾಗಿರ್ತಕ್ಕಂತಹ ಉತ್ತರವನ್ನು ಸಂಕೇತಾಕ್ಷರ ಸಹಿತವಾಗಿ, ಸಂಕೇತಾಕ್ಷರಗಳು ಅಂತಂದರೆ ಯಾವುದು, ABCD ಏನಿದಾವಲ್ಲ, ಈ ಸಂಕೇತಾಕ್ಷರಗಳ ಸಹಿತ ನೀವೇನು ಮಾಡಬೇಕು, ಉತ್ತರಗಳನ್ನು ಬರಿಬೇಕು. ಇಂಥ ಎಷ್ಟು ಪ್ರಶ್ನೆಗಳಿದ್ದಾವೆ ಅಂತಂದ್ರೆ 8 ಪ್ರಶ್ನೆಗಳನ್ನು ನೀವು ನೋಡ್ಬೋದು. ಇನ್ನು जो पहला प्रश्न है, आगे शब्द का विलोम रूप क्या है. दूसरा प्रश्न यहाँ पर, निम्नलिखित में से पुल्लिंग शब्द है. उसी प्रकार तीसरा प्रश्न, नौका शब्द का अन्य वचन रूप है. नेक्स्ट क्वेश्चन, निम्नलिखित में से प्रथम प्रेरणार्थक क्रिया रूप है. और नेक्स्ट क्वेश्चन, जेब डैश पैसा गिरा, काली जगह में सही कारक होगा. और नेक्स्ट क्वेश्चन, आपका नाम क्या है, वाक्य में प्रयुक्त विराम चिन्ह है. और नेक्स्ट क्वेश्चन, देश प्रेम शब्द इस समास का उदाहरण है. लास्ट क्वेश्चन, निम्नलिखित में से अयादि संधि का उदाहरण है. ಆತ್ಮೀಯ ವಿದ್ಯಾರ್ಥಿಗಳೇ, ಈ 8 ಬಹು ಆಯ್ಕೆಯ ಪ್ರಶ್ನೆಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತವೆ ಅಂತಂದರೆ ವ್ಯಾಕರಣ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ
ಪ್ರಶ್ನೆಗಳಲ್ಲಿರ್ತವೆ ಅಂದರೆ ಬಹುವಾಕ್ಯೆಯ ಪ್ರಶ್ನೆಯಲ್ಲಿ ಎಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿರ್ತವೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ಬಹು ಆಯ್ಕೆಯಲ್ಲಿ ನೀವು ನೋಡ್ಬೋದು. दूसरा प्रश्न, निम्नलिखित प्रथम दो शब्दों के सूचित संबंधों के अनुरूप तीसरे शब्द का संबंधित शब्द लिखिए. ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ತಿರಬಹುದು ಪ್ರಶ್ನೆಯನ್ನು. 4 ಅಂಕದ ಒಂದು ಪ್ರಶ್ನೆಗಳು. ಪ್ರಥಮ ದೋ ಶಬ್ದೋಂಕೆ ಸೂಚಿತ್ ಅಂದರೆ ಇವೆರಡರ ಸಂಬಂಧ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇದಕ್ಕೆ ಸಂಬಂಧವನ್ನು ನಾವಿಲ್ಲಿ ಬರೀಬೇಕಂದ್ರೆ ಮೊದಲನೆಯ ಪದಕ್ಕೆ ಸಂಬಂಧಿಸಿದಂತೆ ಅವರು ಉತ್ತರವನ್ನು ಅವರೇ ಬರೆದಿರ್ತಾರೆ. ಇನ್ನು ಮೂರನೇ ಪದಕ್ಕೆ ಸಂಬಂಧಿಸಿದಂಥ ಉತ್ತರಗಳನ್ನು ನಾವು ಬರೀಬೇಕು. प्रश्न इस प्रकार है, जोग जलप्रपात कावेरी डैश. नेक्स्ट क्वेश्चन है, गांधी जी राष्ट्रपिता अब्दुल कलाम डैश. और नेक्स्ट क्वेश्चन, पहली एवरेस्ट पर्वतारोही महिला भिचेंद्र पाल. पहली हिमालय पर्वतारोही पुरुष डैश. अभिमान पाप का मूल, दया डैश. इस प्रकार अनुरूपता प्रश्न 4 प्रश्न होते हैं और 4 अंक के लिए. ನಾವು ಮುಂದಿನ ಹಂತದಲ್ಲಿ ನೋಡೋದಾದರೆ निम्नलिखित प्रश्नों के उत्तर एक एक पूर्ण वाक्य में लिखिए. ಮೂರನೆಯ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂತಂದರೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅದು ಹೇಗಿರಬೇಕಂದ್ರೆ ಪೂರ್ಣ ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಒಂದು ಮಾದರಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು. 4 ಪ್ರಶ್ನೆಗಳಿದ್ದಾವೆ. प्रश्न इस प्रकार है, गिलहरी की समाधि कहाँ बनाई गई है. नेक्स्ट क्वेश्चन है, लेखक प्रेमचंद चौक में क्यों गए थे. और एक प्रश्न है, बालकृष्ण का रंग कैसा था. और एक प्रश्न है, कवि भारत माता से क्या प्रार्थना करता है. ಈ ರೀತಿಯಾಗಿ ಒಂದು ಅಂಕದ 4 ಪ್ರಶ್ನೆಗಳಿರ್ತವೆ. ಅವಕ್ಕೆ ಅಂಕಗಳು ಎಷ್ಟು? 4. ಇನ್ನು ಮುಂದಿನ ಹಂತದಲ್ಲಿ 4th ಮೇನ್ ಕ್ವೆಶ್ಚನ್, निम्नलिखित प्रश्नों के लिए उत्तर 2-3 वाक्यों में उत्तर लिखिए. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 2-3 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳು. ಒಟ್ಟು 8 ಪ್ರಶ್ನೆಗಳಿರ್ತವೆ. ಅಂಕಗಳೆಷ್ಟು ಅಂತಂದರೆ 16 ಅಂಕಗಳು. ಒಂದ್ಸರಿ ಪ್ರಶ್ನೆಯನ್ನು ನೋಡ್ಕೊಂಬರೋಣ. 17ನೇ ಪ್ರಶ್ನೆ ನೋಡಿ, दुकानदार ने अपने नौकर से क्या कहा. नेक्स्ट क्वेश्चन, अब्दुल कलाम के पिता के बारे में लिखिए. नेक्स्ट क्वेश्चन, कन्नड़ के ज्ञानपीठ पुरस्कृत साहित्यकार कौन कौन है. बसंत राजकिशोर से पैसे लेने से क्यों इनकार करता है. नेक्स्ट क्वेश्चन, भारत माता के स्वरूप के बारे में लिखिए. नेक्स्ट क्वेश्चन, क्रोधित कृष्ण को माता यशोदा कैसे शांत मनाती है, कैसे शांत करती है. नेक्स्ट क्वेश्चन, शनि का वायुमंडल कैसे बना है, अथवा शनि का उपग्रह टाइटन के बारे में लिखिए. और एक प्रश्न है, सत्य का स्वरूप क्या है, अथवा झूठ का सहारा लेने से क्या क्या सहना पड़ता है. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ನೋಡ್ತಿರ್ಬೋದು ಪ್ರಶ್ನೆ ಸಂಖ್ಯೆ 23 ಮತ್ತು 24. ಈ ಪ್ರಶ್ನೆಗಳಿಗೆ ಒಂದು ಆಯ್ಕೆಯನ್ನು ಕೊಟ್ಟಿರ್ತಾರೆ, ಅಂದರೆ ಒಂದು ಚಾಯ್ಸನ್ನು ಕೊಟ್ಟಿರ್ತಾರೆ. ಇವೆರಡು ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅಂತಂದ್ರೆ, ನಮ್ಮ ಪಠ್ಯಪುಸ್ತಕದ ಕೊನೆಗಿರ್ತಕ್ಕಂತಹ ಪೂರಕ ವಾಚನ ಅಂತಕ್ಕಂತಹ ಒಂದು ವಿಭಾಗದಿಂದ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲಿ ಈ ವರ್ಷ 2 ಪಾಠಗಳನ್ನು ನೀವು ನೋಡ್ಬೋದು. ಒಂದು ಶನಿ ಸಬ್ಸೆ ಸುಂದರ ಗ್ರಹ, ಮತ್ತೊಂದು ಸತ್ಯಕಿ ಮಹಿಮಾ. ಇವೆರಡು ಪಾಠದಿಂದ 2 ಅಂಕದ 2 ಪ್ರಶ್ನೆಗಳನ್ನು
ಕೇಳ್ತಾರೆ. ಅದು ಕಡ್ಡಾಯವಾಗಿ ಇದು ಕೇಳಲೇಬೇಕಾಗಿರತಕ್ಕಂತಹ ಒಂದು ಪ್ರಶ್ನೆಗಳು. ಮುಂದಿನ ಹಂತವನ್ನು ನೋಡೋದಾದರೆ 5th ಮೇನ್ ಬಿಟ್, निम्नलिखित प्रश्नों के लिए 3-4 वाक्यों में उत्तर लिखिए. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. 3-4 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆಗಳು ಎಷ್ಟಿರ್ತವೆ ಅಂತಂದರೆ 9 ಪ್ರಶ್ನೆಗಳಿರ್ತವೆ. ಅಂಕಗಳು ಎಷ್ಟು ಅಂತಂದರೆ ಅದಕ್ಕೆ 3 ಅಂಕಗಳಿರ್ತವೆ. ನೀವು ಒಟ್ಟು ಇದು ಎಷ್ಟಿರುತ್ತೆ ಅಂತಂದರೆ 27 ಅಂಕದ ಪ್ರಶ್ನೆಗಳು. ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಅಂದರೆ 25ನೇ ಪ್ರಶ್ನೆ, लेखिका की गैर हाजिरी में गिलू के कार्यकलाप के बारे में लिखिए. नेक्स्ट क्वेश्चन, महिला की साहसगाथा पाठ से हमें क्या सीख मिलती है. महिला की साहसगाथा पाठ से हमें क्या सीख मिलती है. नेक्स्ट क्वेश्चन, कर्नाटक की वास्तुकला और शिल्पकला का वर्णन कीजिए. कर्नाटक की वास्तुकला और शिल्पकला का वर्णन कीजिए. नेक्स्ट क्वेश्चन, लेखक को भेजे गए निमंत्रण पत्र में क्या क्या लिखा गया था, स्पष्ट कीजिए. नेक्स्ट क्वेश्चन, राजकिशोर के मानवीय व्यवहार अनुसरणीय है, कैसे बताइए. नेक्स्ट क्वेश्चन, कविता में आधुनिक मानव की भौतिक साधना का वर्णन कैसे किया गया है. नेक्स्ट क्वेश्चन, समय का सदुपयोग कैसे करना चाहिए. नेक्स्ट क्वेश्चन है भावार्थ के लिए एक प्रश्न है. तुलसी के दोहे पद्य भाग से है. निम्नलिखित दोहे का भावार्थ लिखिए. जड़ चेतन गुण दोष विश्व किन्न करतार, संत हंस गुण गहाई पय परिहारी वारी विकार. नेक्स्ट क्वेश्चन है गद्यांश का अनुवाद कन्नड़ या अंग्रेजी भाषा में लिखिए. जो यहाँ पर एक गद्यांश है उस गद्यांश को हमें मातृभाषा में अनुवाद करना है. इसके लिए 3 है. नेक्स्ट, निम्नलिखित प्रश्नों के उत्तर 5 ವಾಕ್ಯೋ में उत्तर लिखिए. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಹಂತ 5-6 ವಾಕ್ಯದಲ್ಲಿ ಉತ್ತರಗಳನ್ನು ಬರಿತಕ್ಕಂಥದ್ದು. ಇಲ್ಲಿ 2 ಪ್ರಶ್ನೆಗಳಿರ್ತವೆ. ಆ ಮೊದಲನೇ ಪ್ರಶ್ನೆಗೆ ಮತ್ತು 2ನೇ ಪ್ರಶ್ನೆಗೂ ಕೂಡ ಇಲ್ಲಿ ಆಯ್ಕೆಗಳಿರ್ತವೆ. ನೋಡಿ 34ನೇ ಪ್ರಶ್ನೆ ನೋಡಿ, इंटरनेट आधुनिक जीवन शैली का एक महत्वपूर्ण अंग बन गया है, विवरण के साथ स्पष्ट कीजिए. अथवा चॉइस क्वेश्चन, सोशल नेटवर्किंग का प्रभाव हमारे समाज पर कैसे पड़ा है. सोशल नेटवर्किंग का प्रभाव हमारे समाज पर कैसे पड़ रहा है. इन दोनों प्रश्नों में से एक प्रश्न के लिए उत्तर लिखना होगा. और नेक्स्ट क्वेश्चन 35ನೇ ಪ್ರಶ್ನೆ. ಇಲ್ಲಿ ಈ ವರ್ಷ ಅತ್ಯಂತ ಸರಳವಾಗಿ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಒಂದೇ ಆಯ್ಕೆ ಇರೋದು, ಅದು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಪದ್ಯವನ್ನು ಕಂಠಪಾಠ. ನಿಮ್ನಲಿಖಿತ ಕವಿತಾಂಶ पूर्ण कीजिए. असफलता एक चुनौती है, उसे ಸ್ವೀಕಾರ ಕರೋ. ಈ ಪದ್ಯವನ್ನು, ಈ ಪದ್ಯದ 4 ಸಾಲುಗಳನ್ನು ನೀವು ಇಲ್ಲಿ ಬರೆದರೆ ನಿಮಗೆ 4 ಅಂಕಗಳು ಸಿಗ್ತವೆ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಕೂಡ ಇಲ್ಲ ವಿದ್ಯಾರ್ಥಿಗಳೇ. ನೀವು ನಿಶ್ಚಿತವಾಗಿ ಈ ಪದ್ಯವನ್ನು ಬರೆದರೆ 4 ಅಂಕಗಳನ್ನು ನೀವೇನು ಮಾಡ್ಕೋಬೋದು, ಪಡ್ಕೊಳ್ಬೋದು. ಮುಂದಿನ ಒಂದು ಹಂತ ನೋಡೋದಾದರೆ, निम्नलिखित गद्यांश को
ध्यानपूर्वक पढ़कर नीचे दिए गए प्रश्नों के उत्तर लिखिए. ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರತಕ್ಕಂತಹ ಗದ್ಯಾಂಶವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರತಕ್ಕಂತಹ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಇದಕ್ಕೆ 4 ಅಂಕಗಳನ್ನು ಇಲ್ಲಿಯೂ ಕೂಡ ನೀವು ಸುಲಭವಾಗಿ ಪಡ್ಕೊಳ್ಬಹುದು. ಯಾಕೆ ನೋಡಿ, ಈ ಒಂದು ಪ್ಯಾರಾಗ್ರಾಫ್ ಏನದ, ಈ ಪ್ಯಾರಾಗ್ರಾಫನ್ನು ನೀವು ಸರಿಯಾಗಿ ನೋಡಿಕೊಂಡು ಇಲ್ಲಿ ಕೆಳಗಡೆ ಇರತಕ್ಕಂತಹ 4 ಪ್ರಶ್ನೆಗಳು. ईश्वर के प्रति कैसे संभव है, कबीरदास का कथन क्या था, कबीरदास की शक्ति का मूल मंत्र क्या है, कबीरदास की वाणी कैसी थी. ಈ 4 ಪ್ರಶ್ನೆಗಳಿಗೆ ಈ ಗದ್ಯಾಂಶದಲ್ಲಿ ನಾವು ಓದ್ಕೊಂಡು ಉತ್ತರಗಳನ್ನು ಬರೆದಿದ್ದಾದರೆ ಇಲ್ಲಿ ಸುಲಭವಾಗಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಳ್ಬೋದು, 4 ಅಂಕಗಳನ್ನು ಪಡ್ಕೊಳ್ಬೋದು. ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ, दिए गए बिंदुओं के आधार पर 12 और 15 वाक्यों में किसी एक विषय के बारे में निबंध लिखिए. ಆತ್ಮೀಯ ವಿದ್ಯಾರ್ಥಿಗಳೇ, 12 ಅಥವಾ 15 ವಾಕ್ಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಿಬಂಧವನ್ನು ಬರೀಬೇಕು. ಅಂದರೆ ನಿಬಂಧವನ್ನು ಬರೀಲಿಕ್ಕೆ ನಿಮಗೆ ಒಂದಿಷ್ಟು ಸೂಚನೆಗಳನ್ನು ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ. ಅಂದರೆ ಯಾವ ರೀತಿ ನಿಬಂಧವನ್ನು ಬರೀಬೇಕು ಅಂತ ಅವರೇ ಒಂದಷ್ಟು ಆಧಾರ ಬಿಂದುಗಳನ್ನು ಕೊಟ್ಟಿರ್ತಾರೆ. ಆ ಆಧಾರ ಬಿಂದುಗಳನ್ನು ಆಧಾರವಾಗಿಟ್ಕೊಂಡು ನೀವು ಇಲ್ಲಿ ಪ್ರಬಂಧವನ್ನು ಬರೀಬೇಕು. ಈ ಪ್ರಬಂಧಕ್ಕೆ ಎಷ್ಟು ಅಂಕಗಳು ಅಂತಂದರೆ 4 ಅಂಕಗಳು. ನೋಡಿ, ಮೊದಲನೇ ಪ್ರಬಂಧವನ್ನು ಕೊಟ್ಟಿದ್ದಾರೆ, ಪರ್ಯಟನ ಕಾ ಮಹತ್ವ. ವಿದ್ಯಾರ್ಥಿಗಳು ನೀವು ಗಮನಿಸಬೇಕು, 3 ಪ್ರಬಂಧಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ಬರಿಬೇಕಾಗಿರೋದು ಎಷ್ಟು ಅಂತಂದರೆ ಒಂದು ಪ್ರಬಂಧವನ್ನು ನೀವು ಬರಿಬೇಕು. पर्यटन का महत्व, आधार बिंदु क्या है, विषय प्रवेश, पर्यटन का शौक, पर्यटन से लाभ और उपसंहार. इसी प्रकार वन महोत्सव, इसमें विषय प्रवेश, वनों का नाश, वृक्षों का उपयोग और उपसंहार. इನ್ನು ಮೂರನೇದು स्वच्छता और स्वास्थ्य. में भी आधार बिंदु है विषय प्रवेश, महत्व, लाभ और उपाय और उपसंहार. ಇನ್ನು ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆಯನ್ನು ನೋಡೋದಾದರೆ, ಅಂದರೆ 38ನೇ ಪ್ರಶ್ನೆ ಅಥವಾ 9ನೇ ಒಂದು ಮುಖ್ಯ ಪ್ರಶ್ನೆಯನ್ನು ನೋಡೋದಾದರೆ, ಇಲ್ಲಿ 5 ಅಂಕದ ಒಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ ಅಂದರೆ, ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿಯೇ. निम्नलिखित विषय के बारे में पत्र लिखिए, यानी ಪತ್ರ ಲೇಖನ. ಪತ್ರ ಲೇಖನಕ್ಕೆ ಎಷ್ಟು ಅಂಕಗಳಿದ್ದಾವೆ ಅಂತಂದರೆ 5 ಅಂಕಗಳನ್ನು ನಾವು ನೋಡ್ಬೋದು. ಎರಡು ಪತ್ರಗಳಿರ್ತವೆ. 2 ಪತ್ರದಲ್ಲಿ ಒಂದು ಪತ್ರವನ್ನು ನೀವು ಬರೀಬೇಕು. ಅತಿ ಸರಳವಾಗಿ 5 ಅಂಕಗಳನ್ನು ಇಲ್ಲಿ ನೀವು ಮಾಡ್ಕೋಬೋದು, ಪಡ್ಕೊಳ್ಬೋದು. प्रश्न इस प्रकार है, तबीयत ठीक न होने के कारण बताते हुए 3 दिन की छुट्टी के लिए अपने ಪ್ರಧಾನ ಅಧ್ಯಾಪಕ ಜಿಗೆ ನಾಮ ಪತ್ರ ಲಿಖಿಯೇ. 3 ದಿನ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು ನಿಮ್ಮ ಮುಖ್ಯ ಗುರುಗಳಿಗೆ 3 ದಿನದ ಒಂದು ರಜೆ ಅರ್ಜಿಯನ್ನು ಬರೀಬೇಕು. ಇದಕ್ಕೆ ಆಪ್ಷನಾಗಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಏನು ಅಂತಂದರೆ, ಅನುಶಾಸನಕ್ಕೆ ಮಹತ್ವ ಪರ್ ಪ್ರಕಾಶ್ ಡಾಲ್ತೆ ಹುಯೇ ಅಪನೆ ಬೈಕೆ ನಾಮ ಪತ್ರ ಲಿಖಿಯೇ. ನಿಮ್ಮ ಸಹೋದರನಿಗೆ ಒಂದು ಪತ್ರವನ್ನು ಬರೀತಕ್ಕಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಿದ್ದಾರೆ. 2 ಪತ್ರಗಳಲ್ಲಿ ಒಂದು ಪತ್ರವನ್ನು ಬರೆದರೆ ನಿಮಗೆ ಎಷ್ಟು ಅಂಕಗಳು ಸಿಗ್ತವೆ? 5 ಅಂಕಗಳು ಸಿಗ್ತವೆ. ವಿದ್ಯಾರ್ಥಿಗಳೇ, ಇದು ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದುವರೆಗೂ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.